ನೆಕ್ಸ್ಟ್ ಮನೆಗಂತೂ ಬಂದಿದ್ದಾಯಿತು. ಬಟ್ ನನ್ನ ಜೊತೆ ಯಾವಾಗಲೂ ಸ್ಮಿತಾ ಇರ್ತಾ ಇದ್ಲು. ಸ್ಮಿತಾ ಎಲ್ಲೋದ್ಲು ಅಂತ ಹುಡುಕ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇಲ್ಲಿಂದು ವೈಕುಂಠ ದ್ವಾರ ಅಂತ ಇದೆ, ತುಂಬ ಚೆನ್ನಾಗಿದೆ. ತಿರುಪತಿಲಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಭಾಗ್ಯ, ಬಟ್ ಇಲ್ಲಂತೂ ಸಿಕ್ಕಿದೆ. ತಲೆ ಬಗ್ಗಿಸ್ಕೊಂಡು ಒಳಗಡೆ ಬಂದಿದ್ದೀನಿ. ಇಲ್ಲಿ ನೋಡ್ತಾ ಇದ್ರೆ ಗೊಂಬೆಗಳು ಎಷ್ಟು ಚೆನ್ನಾಗಿದೆ. ಬಟ್ ಸ್ಮಿತಾ ಗೊಂಬೆ ಎಲ್ಲಿ ಮಿಸ್ ಆಗಿದ್ದಾಳೆ ಅಂತ ಗೊತ್ತಿಲ್ಲ. ಸ್ಮಿತಾ, ಇಲ್ಲೇನು ಮಾಡ್ತಿದ್ಯಾ ನೀನು? ಸ್ಮಿತಾ ಕಮಾನ್, ಬೊಂಬೆಗಳು ನೋಡೋಕ್ಕಿಂತ ಮುಂಚೆ ಓಪನಿಂಗ್ ತಗೋಬೇಕು, ಗೊತ್ತಿಲ್ವಾ ನಿಂಗೆ? ನಾನು ತ್ರೇತಾಯುಗ ನೋಡಿ ಬೋಲ್ಡ್ ಆಗಿದ್ದೀನಿ ಗೊತ್ತಿಲ್ಲ, ನಿನ್ನ ನೋಡಿ ತುಂಬಾ ಬೋಲ್ಡ್ ಆಗ್ಬಿಟ್ಟಿದ್ದೀನಿ. ದಸರಾ ಹಬ್ಬ ಅಂದ ತಕ್ಷಣ ಬರೋದು ಗೊಂಬೆಗಳನ್ನು ಕೂರಿಸೋದು. ಪಟ್ಟದ ಗೊಂಬೆ ಅಂತೂ ಖಂಡಿತವಾಗಿರಲು ಇರುತ್ತೆ. ಪಟ್ಟದ ಗೊಂಬೆಗಳು ಅಂದರೆ ಈ ಒಂದು ಕುಟುಂಬ, ಅಂದರೆ ಹಸ್ಬೆಂಡ್ ವೈಫ್ ಮಕ್ಕಳು ಎಲ್ಲ ಇರ್ತಾರೆ. ಇದು ಜನರೇಷನ್ಸಿಂದ ಕಲೆಕ್ಟ್ ಆಗಿರೋದು. ನಮ್ಮ ಅಜ್ಜಿ ಮುತ್ತಜ್ಜಿ ಕಾಲದಿಂದ ಎಲ್ಲ ದೇವಿಗಳನ್ನು ಕುಂಡ್ರಿಸಿದ್ದೀವಿ. ನೀವು ಮೇಲಿಂದ ನೋಡಿದ್ರೆ ದುರ್ಗಾ ಪರಮೇಶ್ವರಿ, ಕನ್ನಿಕಾ ಪರಮೇಶ್ವರಿ ಇರ್ಬೋದು, ಮಧುರೈ ಮೀನಾಕ್ಷಿ ಇರ್ಬೋದು, ಕಂಚಿ ಕಾಮಾಕ್ಷಿ ಇರ್ಬೋದು. ಇಲ್ಲಿ ನೀವು ಡಿಫ್ರೆಂಟ್ ಸೆಕ್ಷನ್ ಅಲ್ಲಿ ಘಟೋತ್ಕಚನ್ ಕೂರಿಸಿದ್ದೀರಾ, ಹಾಗೆ ಕುಬೇರನ ಮೂಲೆ ಕೂಡ ಇದೆ. ಸೊ ಕುಬೇರ ಒಂಥರ ಮೇನ್ ಎಲ್ಲರಿಗೂ ಬೇಕಾಗಿರೋಂಥ ಒಂದು ವೆರಿ ಇಂಪಾರ್ಟೆಂಟ್ ವಸ್ತು. ಅದಕ್ಕೆ ಯಾವಾಗಲೂ ಎಲ್ಲರ ಮನೆಯಲ್ಲೂ ಕುಬೇರ ನೆಲೆಸಲಿ ಅಂತ ಆಶಿಸ್ತಾ ನಾವು ಕುಬೇರನ್ನ ಇಟ್ಟಿದ್ದೀವಿ. ನಮ್ಮ ರೈತರುಗಳು, ಅನ್ನದಾತ ಅವರ ಎಲ್ಲ ಸೆಟ್ಗಳನ್ನು ತೋರಿಸಿದ್ದೀವಿ. ಇಲ್ಲಿ ಕ್ರಿಕೆಟ್ ಅಂದರೆ ಹುಡುಗರಿಗೆ ಹುಚ್ಚು, ಅದಕ್ಕೋಸ್ಕರ ಎಸ್ಪೆಷಲಿ IPL ಕ್ರೇಜ್ ಇರೋದ್ರಿಂದ IPL ಮ್ಯಾಚ್ ಒಂದು ತೋರಿಸ್ತಾ ಇದ್ದೀವಿ. ಅದು ಆಸ್ಟ್ರೇಲಿಯಾದಿಂದ ತಂದಿದ್ದೀವಿ. ಇಫ್ ಯು ನೋ ಅಬೋರಿಜಿನಲ್ಸ್ ಅಲ್ಲಿ ಫೇಮಸ್. 3 ಯುಗಗಳನ್ನು ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಒಂದು ತ್ರೇತಾಯುಗ, ದ್ವಾಪರ ಯುಗ ಮತ್ತು ಕಲಿಯುಗ. ತ್ರೇತಾಯುಗದ ರಾಮಾಯಣವನ್ನು ತೋರಿಸಿದ್ದೀವಿ. ಸಂಪೂರ್ಣ ರಾಮಾಯಣದ ಕಥೆ ಇದೆ ಅಲ್ಲಿ. ದ್ವಾಪರ ಯುಗದಲ್ಲಿ ಕೃಷ್ಣ ಹುಟ್ಟಿದ್ದು, ಕೃಷ್ಣ ಲೀಲೆಗಳು, ಕೃಷ್ಣನ ವಿಶ್ವರೂಪ ದರ್ಶನ, ಅವನ ಲೀಲೆಗಳು, ಅವನ ತುಂಟತನ ಎಲ್ಲವನ್ನೂ ಇಲ್ಲಿ ತೋರಿಸಿದ್ದೀವಿ ದ್ವಾಪರ ಯುಗದಲ್ಲಿ. ಸೊ ಶ್ರೀನಿವಾಸ ಕಲ್ಯಾಣ ಬೇಸಿಕಲಿ ತಿರುಪತಿಯಲ್ಲಿ ತಾವು ನೋಡಿರ್ಬೋದು. ಆ್ಯಂಡ್ ಕಲಿಯುಗದಲ್ಲಿ ಅನೇಕ ಉತ್ಸವಗಳು ನಡೆಯುತ್ತೆ. ಗರುಡೋತ್ಸವ, ಮತ್ತು ನಮ್ಮ ಮೈಸೂರಲ್ಲಿ ಬೇಸಿಕಲಿ ದಸರಾ ಅಲ್ಲಿ ಅಂಬಾರಿ ನಡೆಯುತ್ತೆ. ಮೈಸೂರು ಮೆರವಣಿಗೆ ಅಂಬಾರಿನ ತೋರಿಸಿದ್ದೀವಿ. ಏನು ರಶ್ಮಿ ಅವರೇ, ನೀವೇ ಅಲ್ವಾ ನಮಗೆ ಡೀಟೇಲ್ಸ್ ಬರೆದು ಕೊಟ್ಟು ಮನೆಗೆ ಬನ್ನಿ ಅಂತ ಇನ್ವೈಟ್ ಮಾಡಿದ್ವಿ. ಇದು ನಾವು ಸ್ಪೆಷಲ್ ಆಗಿ ಕೊಂಡಪಲ್ಲಿಯಿಂದ ಮಾಡಿಸಿರೋದು. ಕೊಂಡಪಲ್ಲಿ ಗೊಂಬೆಗಳು ಅದು ವುಡ್ಡಲ್ಲಿ ಮಾಡಿರ್ತಾರೆ, ವೆರಿ ಲೈಟ್ ವುಡ್. ಆ್ಯಂಡ್ ಕಲರ್ಸ್ ಎಲ್ಲ ನ್ಯಾಚುರಲ್ ಡೈಸ್. ಕಾಳಿಂಗ ಮರ್ದನ ಮತ್ತು ಗೋವರ್ಧನ ಬೆಟ್ಟನ ಕಿರುಬೆರಳಲ್ಲಿ ಎತ್ತಿರೋದು, ಗೋಪಿಕಾ. ಹೌದು, ಇದು ಪ್ರಿಪೇರ್ ಆಗೋದಕ್ಕೆ ಒಂದು 15-20 ದಿನ ಬೇಕು. ಇಡೀ ಫ್ಯಾಮಿಲಿ ನಾವು ಸ್ವಲ್ಪ ಹೆಲ್ಪರ್ ಥರ. ಸೊ ಮೇನ್ ಪ್ಲಾನಿಂಗ್ ನಮ್ಮ ಬ್ರದರ್ ಇಲ್ಲ ಎಲ್ಲರೂ ಬರ್ತಾರೆ. ಬಟ್ ಅದಕ್ಕೆಲ್ಲ ಜವಾಬ್ದಾರಿ ತೊಗೊಂಡವ್ರು ಒಬ್ರು ಇರ್ತಾರೆ. ಈ ಮನೆಯ ಮುಖ್ಯಸ್ಥರು ನಮ್ಮ ಜೊತೆ ಇದ್ದಾರೆ. ಸೊ ನೀವು ಯಾಕೆ ಇಷ್ಟೊಂದು ತಡ್ಕೊಂಡಿದ್ದೀರಾ? ನನಗೆ ಈ ಸಂಪ್ರದಾಯ ಉಳಿಸ್ಕೊಂಡು ಬರಬೇಕು ಅಂತ ತುಂಬ ಇಷ್ಟ. ನಮ್ಮ ಅವ್ರ ಅತ್ತೆ ಕಾಲದಿಂದ ಇದನ್ನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ನಾನು ಅದೇ ಥರನೇ ಮಾಡ್ತಾಯಿದ್ದೀನಿ. ನಮ್ಮ ಮಕ್ಕಳು ಇದೇ ಥರ ಮುಂದಕ್ಕೆ ಮಾಡಬೇಕು, ಎಲ್ಲರೂ ನೋಡಬೇಕು, ನಮ್ಮ ಕಲ್ಚರು ಎಲ್ಲರೂ ಕಲಿಬೇಕು. ಅದು ತುಂಬ ನನಗೆ ಇಷ್ಟ. ನೀವು ಇಷ್ಟು ಗೊಂಬೆಗಳನ್ನ ಕೊಂಡ್ಸಿದ್ದೀರಾ, ಎಷ್ಟು 100 ಮೇಲೆ ಇರ್ಬೋದು ಅನ್ಕೊಂತೀನಿ. ಇಷ್ಟು ಗೊಂಬೆಗಳಲ್ಲಿ ನೀವು ಇಷ್ಟಪಡೋಂಥ ಒಂದು ಗೊಂಬೆ ಯಾವುದು? ನಿಮ್ಮ ಪಕ್ಕದಲ್ಲಿ ಇದೆಯಲ್ಲ ಆ ಗೊಂಬೆನಾ? ಅದು ಫಸ್ಟ್. ಹೌದು. ದಸರಾ ಗೊಂಬೆಗಳ ಸ್ಪರ್ಧೆಯಲ್ಲಿ ಮ್ಯಾಕ್ಸ್ ಅವರ ಕಡೆಯಿಂದ ನಿಮಗೆ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್. ಸೊ ದಿಸ್ ಇಸ್ ಫಾರ್ ಸುಂದರ್ ರಾಜುಲು ಫ್ಯಾಮಿಲಿ. ಅಷ್ಟು ಮಾತ್ರ ಅಲ್ಲ, ಮ್ಯಾಕ್ಸ್ ರಿಟೇಲ್ ಅವ್ರ ಕಡೆಯಿಂದ ಇವ್ರಿಗೆ ಸಿಗ್ತಾ ಇದೆ ಗಿಫ್ಟ್ ವೌಚರ್. ಸೊ ಈ ಮಕ್ಕಳಿಗೋಸ್ಕರ ರಾಜ್ ಮ್ಯೂಸಿಕ್ ಕಡೆಯಿಂದ ಒಂದು ಚಿಕ್ಕದಾದ ಗಿಫ್ಟ್. ಬಟ್ ಮೇಡಮ್ ಒಂದಂತೂ ಹೇಳ್ತೀನಿ, ಮ್ಯಾಕ್ಸ್ ರಿಟೇಲ್ಗೆ ಹೋಗ್ಬೋದು, ನಿಮ್ಮ ಹತ್ತಿರ ರಿಟೇಲ್ಗೆ ಆ ಗಿಫ್ಟ್ ವೌಚರ್ನ ಯೂಸ್ ಮಾಡ್ಬೋದು. ಆ್ಯಂಡ್ ಒಳ್ಳೆ ಕ್ವಾಲಿಟೀಸ್ ಬಟ್ಟೆಗಳಿದೆ ಅಲ್ಲಿ, ಪ್ಲೀಸ್ ಬೈ ಮಾಡ್ಬೋದು ಅಂತ ಕೇಳ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಇವಾಗ ಮ್ಯಾಕ್ಸ್ ರಿಟೇಲ್ ಸ್ಟೋರಲ್ಲಿ ಫೆಸ್ಟಿವ್ ಕಲೆಕ್ಷನ್ಸ್ ನಡೀತಾ ಇದೆ. ಇಫ್ ಯು ವಾಂಟ್ ಪಿಕ್ ಅಪ್ ಸ್ಟಫ್ಸ್ ಹೋಗಿ ಅಲ್ಲಿ ಶಾಪ್ ಮಾಡ್ಬೋದು. ನಾವೆಲ್ಲ ಬಂದು ಶೂಟ್ ಮಾಡ್ತೀವಿ. ಹೇಗೆ ಅನಿಸಿದೆ ಸರ್? ಬಹಳ ಸಂತೋಷ ಆಗ್ತಾ ಇದೆ. ಆ್ಯಕ್ಚುಲಿ ನಾವು ಪ್ರತಿದಿನ ಎಲ್ಲರ ಮನೆಗಳನ್ನು ವಿಸಿಟ್ ಮಾಡ್ತಾ ಇದ್ದೀವಿ ದಸರಾ ಗೊಂಬೆಗಳಿಗೆ. ಸೊ ಅದರಲ್ಲಿ ನಿಮ್ಮ ಮನೆ ಕೂಡ ಒಂದು. ಆದರೆ ನಮ್ಮ ದಸರಾ ಗೊಂಬೆಗಳ ಸ್ಪರ್ಧೆಯಲ್ಲಿ ಕೊನೆ ದಿನ ಅಂದರೆ ಇಷ್ಟು ಮನೆಗಳಲ್ಲಿ ಯಾರು ತುಂಬ ಚೆನ್ನಾಗಿ ಕೂರಿಸಿರ್ತಾರೆ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ದೊಡ್ಡ ಬಂಪರ್ ಬಹುಮಾನ ಇದೆ. ಸೊ ಐ ಹೋಪ್ ನಿಮ್ಮ ಮನೆ ಸೆಲೆಕ್ಟ್ ಆಗಲಿ ಅಂತ ಅನ್ಕೋತಾ ಇದ್ದೀವಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಇಟ್ ವಾಸ್ ನೈಸ್ ವಿಸಿಟಿಂಗ್ ಯುವರ್ ಹೌಸ್. ಹ್ಯಾಪಿ ದಸರಾ ಅಮ್ಮ ಎಲ್ರಿಗೂ. ಹ್ಯಾಪಿ ದಸರಾ.
ಸಹ ಪ್ರಾಯೋಜಕರು ಸೆಂಚುರಿ ಮ್ಯಾಟ್ರಸಸ್, ಇಂಡಿಯಾದ ಸ್ಲೀಪ್ ಸ್ಪೆಷಲಿಸ್ಟ್ ಮತ್ತು ಗ್ಲೂಕೋವಿಟಾ ಬೋಲ್ಟ್ಸ್, ತಕ್ಷಣವೇ ಶಕ್ತಿ, ಯಾವಾಗಲೂ ಎಲ್ಲಿಯೂ.